ರಾಯಬಾಗ ಪಟ್ಟಣ ಪಂಚಾಯಿತಿ ಅವಿರುದ್ಧವಾಗಿ ಕಮಲಪಾಳ್ಯದ ಕೈಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ. ರಾಯಬಾಗ ಪಟ್ಟಣ ಪಂಚಾಯಿತಿ ಒಟ್ಟು 19 ಸದಸ್ಯ ಸಂಖ್ಯೆ ಒಳಗೊಂಡ ಪಟ್ಟಣ ಪಂಚಾಯಿತಿ. 10 ಪುರುಷ ಸದಸ್ಯರು 9 ಮಹಿಳಾ ಸದಸ್ಯರನ್ನು ಹೊಂದಿದ ಪಟ್ಟಣ ಪಂಚಾಯಿತಿ. ಚುನಾವಣೆ ಅಧಿಕಾರಿಯಾಗಿ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ. ಚುನಾವಣೆಯಲ್ಲಿ ರಾಯಬಾಗ್ ಮತಕ್ಷೇತ್ರದ ಶಾಸಕ ಡಿಎಂ ಐಹೊಳೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಸಹಭಾಗಿಯಾಗಿ ರಾಯಬಾಗ ಪಟ್ಟಣ ಪಂಚಾಯಿತಿಗೆ ಸಾಮಾನ್ಯ ವರ್ಗ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸರ್ಕಾರದಿಂದ ನಿಗದಿ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಒಂದು ನಾಮಪತ್ರ ಸಲ್ಲಿಕೆ. ಚುನಾವಣಾ ಅಧಿಕಾರಿ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ನಾಮಪತ್ರ ಪರಿಶೀಲಿಸಿ ಒಂದೇ ಒಂದು ನಾಮಪತ್ರ ಸಲ್ಲಿಕೆ ಆದ್ದರಿಂದ ರಾಯಬಾಗ್ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಅವಿರುದ್ಧವಾಗಿ ಆಯ್ಕೆಯಾಗಿದ್ದರೆಂದು ಘೋಷಿಸಿದರು. ಅಧ್ಯಕ್ಷರಾಗಿ ಅಶೋಕ್ ನಿಂಗಪ್ಪ ಅಂಗಡಿ, ಉಪಾಧ್ಯಕ್ಷರಾಗಿ ಭಾರತಿ ದತ್ತ ಜಾಧವ್. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಘೋಷಣೆಯಾದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಒಬ್ಬರಿಗೊಬ್ಬರು ಗುಲಾಲ್ ಏರ್ಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು. ಸ್ಥಳೀಯ ಶಾಸಕ ಡಿಎಂ ಐಹೊಳೆ ನೂತನವಾಗಿ ರಾಯಬಾಗ್ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅಭಿನಂದಿಸಿ ಸಿಹಿ ತಿನ್ನಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಉಪಸ್ಥಿತಿಯಿದ್ದರು. ರಾಕೇಶ್ ನಸಲಾಪುರೆ, ರಾಜ್ಯೋದಯ ನ್ಯೂಸ್, ರಾಯಬಾಗ. ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಅದಕ್ಕೆ ಮೊದಲೇ ಕಾರಣೀಭೂತರಾದಂಥ ಸನ್ಮಾನ್ಯ ಮಾಜಿ MLC ಆದಂಥ ವಿವೇಕಣ್ಣ ಪಾಟೀಲ್ ಅವರು, ಅದೇ ಥರನಾಗಿ ಮಾಜಿ ಜಡ್ಪಿ ಆಗಿರುವಂಥ ಸನ್ಮಾನ್ಯ ಶ್ರೀ ಪ್ರಣಯಣ್ಣ ಪಾಟೀಲ್ ಅವರು, ಹಾಗೂ ಈ ಪಾಟೀಲ್ ಮಂತ್ರದ ಹಿರಿಯರಾದಂಥ ಪ್ರತಾಪಣ್ಣ ಪಾಟೀಲ್ ಅವರು ಹಾಗೂ ಶಿವರಾಜಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮದು ರಾಯಬಾಗ್ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 13 ಮೆಂಬರ್ ಇದ್ವಿ. ಆ 13 ಮೆಂಬರ್ದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಮನಗಿಳಿದಿದ್ದೆ. ಅದೇ ಥರನಾಗಿ ಇವತ್ತಿನ ದಿವಸ ರಾಯಬಾಗ್ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷಗೆ ಆಗಬೇಕಾದ ಮೂಲ ಕಾರಣೀಭೂತವಾದಂಥ ಸನ್ಮಾನ್ಯ ಶ್ರೀ ವಿವೇಕಣ್ಣ ಮತ್ತು ವಿವೇಕಣ್ಣ ಪಾಟೀಲ್ ಅವರು, ಇಡೀ ಅವರ ಮಂಥನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಂದ್ರೆ, ಸುಮಾರು ವರ್ಷಗಳಿಂದ MLA ಸಾಹೇಬರು ಕೂಡ ಒಂದು ಬೇರೆ ಬೇರೆನೇ ಇತ್ತು. ಆದ ಕಾರಣ ಇವತ್ತು ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು MLA ಅವರು ಕೂಡ್ಕೊಂಡು ಇವತ್ತೊಂದು ಪಂಚಾಯತಿಯ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ನನ್ನ ಹೆಂಗೆ ಆಯ್ಕೆ ಮಾಡಿದಾರಲ್ಲ, ಇನ್ನು ಇವತ್ತೊಂದು ದಿವಸ ಇಬ್ಬರು ಕೂಡ ಸೇರಿಕೊಂಡು ರಾಯಬಾಗ್ ಪಟ್ಟಣ ಪಂಚಾಯತಿಯನ್ನು, ರಾಯಬಾಗ್ ಪಟ್ಟಣ ಪೂರ್ತಿಯನ್ನು ಸುಧಾರಿಸಿ ಒಂದು ಒಳ್ಳೆಯ ಮಟ್ಟಕ್ಕೆ ಒಯ್ಯೋಕ್ಕೆ ನಾವು ಭಾಳ ಈ ಅಧ್ಯಕ್ಷ ಸ್ಥಾನ ನಿಂತ್ಕೊಂಡು ಭಾಳ ಪ್ರಯತ್ನ ಮಾಡ್ತೇನೆ ಅಂತ ಇವತ್ತು ರಾಯಬಾಗ್ ಪಟ್ಟಣ ಸುಧಾರಣೆಗೆ ಹೆಚ್ಚಿಗೆ ಆದ್ಯತೆ ಕೊಡ್ತೇನೆ. ರಾಯಬಾಗ್ ಪಟ್ಟಣದಲ್ಲಿ ಮೂಲಸೌಕರ್ಯ ಅಂತ ಕುಡಿಯುವ ನೀರಾಗಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಾನು ಮಹತ್ವ ಕೊಡ್ತೈತೆ. ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ, ನೂತನ ಅಧ್ಯಕ್ಷರಾಗಿ ಭರವಸೆಯನ್ನು ಕೊಡ್ತಾ ಇದ್ದೇನೆ. ನನ್ನನ್ನು ಸುಮಾರು 19 ಜನ ಮತ್ತು ಹಾಗೂ MLA ಸಾಹೇಬರು ಸೇರಿಕೊಂಡು ಒಂದು 20 ಜನ ನಾವು ಮೆಂಬರ್ ಇದ್ವಿ. ಇವತ್ತಿನ ದಿವಸ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ನನ್ನ ಸಮಸ್ತ ರಾಯಬಾಗದ ಎಲ್ಲ ಮೆಂಬರ್ಗಳಿಗೂ ನಾನು ಅವ್ರಿಗೆ ಚಿರಋಣಿಯಾಗಿರುತ್ತೆ ಅಂತೇಳಿ ಕೇಳ್ಕೊತಾ ಇದ್ದೇನೆ ಅವ್ರ ಹತ್ರ.